ಡಿಕೆ ಸುರೇಶ್ ಸಹೋದರಿ ಅಂತ ಬರೋಬ್ಬರಿ 14 ಕೆಜಿ 660 ಗ್ರಾಂ ಚಿನ್ನ ಪಡೆದು ವಂಚನೆ ಮಾಡಿರುವಂತಹ ಘಟನೆ ನಮ್ಮ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. ಐಶ್ವರ್ಯ ಎಂಬಾಕೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಓನರ್ ವನಿತಾ ಐತಾಳ್ಗೆ 9,82 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾಳೆ. ಹಣ ಕೇಳಿದಾಗ ಐಶ್ವರ್ಯ ಅವರು ಡಿಕೆ ಸುರೇಶ್ರಿಂದ ಕರೆ ಮಾಡಿಸಿದ್ದಾಗಿ ವನಿತಾ ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ನಟ ಧರ್ಮೇಂದ್ರ ಅವರಿಂದ ಕೂಡ ಕರೆ ಮಾಡಿಸಿ ಬೆದರಿಕೆ ಹಾಕಿದ್ದಾಗಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ವನಿತಾ ಐತಾಳ್ ಅಂದರೆ ಈ ಶೋರೂಮ್ನ ಮಾಲಕಿ ಇವರು ದೂರು ಕೊಟ್ಟಿದ್ದಾರೆ. ಇನ್ನು ಐಶ್ವರ್ಯ ಗೌಡ, ಆಕೆಯ ಪತಿ ಹಾಗೂ ನಟ ಧರ್ಮೇಂದ್ರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಚಂದ್ರ ಲೇಔಟ್ನಲ್ಲಿದೆ ಈ ಒಂದು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಅಂಗಡಿ. ಸೊ ಈ ಅಂಗಡಿಯಲ್ಲಿ ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಬರೋಬ್ಬರಿ 9,82 ಲಕ್ಷ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡ್ತಾರೆ. ಸೊ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಇವರು ವನಿತಾ ಐತಾಳ್ ಅಂದರೆ ಯಾರು ಈ ಒಂದು ಶೋರೂಮ್ನ ಮಾಲಕಿ ಇದ್ದಾರೆ ಅವ್ರ ಜೊತೆ ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಅದಾದ ನಂತರ ನಾನು ದೊಡ್ಡ ಬಿಸ್ನೆಸ್ ವುಮೆನ್ ಅಂತ ಹೇಳಿ ಈ ಐಶ್ವರ್ಯ ಗೌಡ ಬಿಲ್ಡಪ್ ಕೊಡ್ತಾಳೆ. ನಂತರ ಅದರ ಜೊತೆಗೆ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಕೂಡ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾಳೆ. ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ, ಅವರಿಂದ ಕೂಡ ನಿಮಗೆ ಒಳ್ಳೆ ವ್ಯಾಪಾರ ಮಾಡಿಸ್ತೀನಿ ಅಂತ ಹೇಳಿ ಅವಳ ನಂಬಿಸಿದ್ಲು. ಜೊತೆಗೆ ಬಣ್ಣ ಬಣ್ಣದ ಕಥೆಗಳನ್ನು ಕಟ್ಟಿ ವನಿತಾಳನ್ನ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ. ಹಾಗೂ ಇದರಿಂದ ವನಿತಾರಿಂದ ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಐಶ್ವರ್ಯ ಖರೀದಿ ಮಾಡ್ತಾಳೆ. ಬರೋಬ್ಬರಿ 9,82 ಲಕ್ಷ ಮೌಲ್ಯದ ಚಿನ್ನವನ್ನು ಐಶ್ವರ್ಯ ಗೌಡ ಖರೀದಿ ಮಾಡಿ, ಅಂದರೆ ಇದರ ಒಟ್ಟಾರೆಯಾಗಿ ಸೇರಿಸಿದ್ರೆ 14 ಕೆಜಿ 660 ಗ್ರಾಂ ಚಿನ್ನಾಭರಣ ಆಗುತ್ತೆ. ಸೊ 2023 ಅಕ್ಟೋಬರ್ನಿಂದ 2024 ಏಪ್ರಿಲ್ವರೆಗೂ ಕೂಡ ಐಶ್ವರ್ಯ ಚಿನ್ನವನ್ನು ಖರೀದಿ ಮಾಡ್ತಾಳೆ. ಖರೀದಿ ಮಾಡಿದಂತಹ ಚಿನ್ನಕ್ಕೆ ಯಾವುದೇ ಹಣವನ್ನು ಕೊಡೋದಿಲ್ಲ. ಈಗ ಕೊಡ್ತೀನಿ, ಆಗ ಕೊಡ್ತೀನಿ ಅಂತ ಹೇಳಿ ಕಾಲವನ್ನು ದುಡ್ಕೊಂಡೇ ಬರ್ತಾಳೆ. ಇದರ ಜೊತೆಗೆ ಈ ಸೀನ್ಗೆ ಮತ್ತೊಬ್ಬ ನಟನ ಎಂಟ್ರಿ ಕೂಡ ಆಗುತ್ತೆ. ಕನ್ನಡದ ನಟ ಧರ್ಮೇಂದ್ರ ಅವರ ಎಂಟ್ರಿ ಆಗುತ್ತೆ. ಹೆಂಗೆ ಅಂತಂದರೆ ಹಣ ಕೇಳಿದ್ದಕ್ಕೆ ಡಿಕೆ ಸುರೇಶ್ ಅವರ ರೀತಿ ಧರ್ಮೇಂದ್ರ ಅವರಿಂದ ಈ ಐಶ್ವರ್ಯ ಫೋನ್ ಮಾಡಿಸಿದ್ಲು. ಇನ್ನು ಡಿಕೆ ಸುರೇಶ್ ಅವರ ವಾಯ್ಸ್ನಲ್ಲಿ ಧರ್ಮೇಂದ್ರ ಕರೆ ಮಾಡಿ ವನಿತಾ ಅವರೊಂದಿಗೆ ಮಾತನಾಡ್ತಾರೆ. ಇನ್ನು ಈ ಬಗ್ಗೆ ತಮ್ಮ ದೂರಿನಲ್ಲಿ ವನಿತಾ ಐತಾಳ್ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಸಿನಿಮಾ ನಟ ಧರ್ಮೇಂದ್ರ ಅವರಿಂದ ಕರೆ ಮಾಡಿಸಿ ಕೊಲೆ ಬೆದರಿಕೆ ಹಾಕ್ಸಿರುವಂತಹ ಆರೋಪ ಕೂಡ ಈಗ ವನಿತಾ ಮಾಡ್ತಾ ಇರೋದು. ಹಾಗೂ ಈ ಹಿನ್ನೆಲೆಯಲ್ಲಿ ಅಂದರೆ ಇಷ್ಟೆಲ್ಲ ಡ್ರಾಮಾ ಆಗಿರುವಂತಹ ಹಿನ್ನೆಲೆಯಲ್ಲಿ 3 ಜನರ ವಿರುದ್ಧ ಐಶ್ವರ್ಯ ಗೌಡ, ಅವರ ಪತಿ ಹಾಗೂ ನಟ ಧರ್ಮೇಂದ್ರ ಇವರ 3 ಜನ ವಿರುದ್ಧ ಈಗ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.